ಬಿಡಲ್ಲ ನಾನು. ಏನು ಅನ್ಕೊಂಡಿದ್ದಾನ ಅವನು? ಇವತ್ತೆರಡರಲ್ಲಿ ಆಗಲೇಬೇಕು. ಏನು ಹೀಗೆ ಮಾತಾಡ್ತಿರಲ್ಲ ಅವನು? ಎಷ್ಟಿರ್ಬೇಕು ಅವನಿಗೆ? ಹೀಗೆ ಬಿಟ್ರೆ ಇನ್ನು ಏನೇನು ಅನ್ಕೊಂಡ್ಬರ್ತಾನೆ. ಚಿಕ್ಕಪ್ಪ ಪ್ಲೀಸ್ ಸುಮ್ಮನೆ ಇರಿ, ಕೈ ಮುಗಿತೀನಿ. ಏನು ಕೇಳಕ್ ಹೋಗ್ಬೇಡಿ. ಅವ್ನು ಮಾಡಿದಕ್ಕೆ ಈಗಾಗಲೇ ಅನುಭವಿಸ್ತಿದ್ದಾನೆ. ನೀವು ಸ್ವಲ್ಪ ತಾಳ್ಮೆಯಿಂದ ತಗೊಳ್ಳಿ. ನಿಮ್ಮನ್ನ ಬೇಕಂತಾನೆ ಕೆಣಕ್ತಿದ್ದಾನೆ. ಏನೋ ಮಾತಾಡ್ತಿದ್ಯಾ ನೀನು? ಅವ್ನ ಊರಿಗೆಲ್ಲ ಡಂಗೂರ ಸರ್ಕೊಂಡ್ ಬರ್ತಿದ್ರೆ ಕೈಲಾಗ್ತಿದ್ದ ಥರ ಸುಮ್ಮನಿರ್ಬೇಕಾ ನಾನು? ಏನೋ ಚಿಕ್ಕಪ್ಪನ ಮಗ ಅಂತ ಸುಮ್ಮನಿದ್ದೀನಿ. ಅವ್ನ ತಮ್ಮನ ಮಗ ನೋಡ್ಕೊಂಡು ಇಷ್ಟ ನಾನು ಸುಮ್ಮನಿದ್ದೆ. ಈಗ ಅಂತಂದ್ರೆ ಜಗಳ ಆಯ್ತು ಅಂತ ಬಾಲ ಬಿಸ್ತವನೆ. ಅದು ನನಗೂ ಗೊತ್ತಾಯ್ತು ಚಿಕ್ಕಪ್ಪ. ಅವನ ಮೇಲೆ ಸಾವಿರಾರು ಕೇಸ್ಗಳಿದೆ. ಇವತ್ತಿಲ್ಲ ನಾಳೆ ಒಂದು ಜೈಲಲ್ಲಿ ಮುದ್ದೆ ಮುರಿಯೋದು ಗ್ಯಾರಂಟಿ. ಅದು ನಾವ್ಯಾಕೆ ಮಾಡಬೇಕು? ಸಂಬಂಧಿಕರ ಮೇಲೆ ಹಾಗೆ ಇರ್ತಾರೆ. ಆ ಕೆಲಸ ನಾವು ಮಾಡಬಾರ್ದು. ನೀವು ಒಂದು ನಿಮಿಷ ನನ್ನ ಮಾತು ಕೇಳಿ. ನಿಮ್ಮ ಚಿಕ್ಕಪ್ಪ ಎಲ್ಲದಕ್ಕೂ ಸುಮ್ಮನೆ ಇದ್ದೂನೇ ಎಲ್ಲ ತಲೆ ಮೇಲೆ ಹೇಳ್ಕೊಂಡಿರೋದು. ಅವ್ನು ಫೋನ್ ಮಾಡಿ ಬರಕ್ಕೆ. ಹಲೋ ಹಲೋ ಸರ್ವೇಶ, ಎಲ್ಲಿದೆಯೋ? ನಮ್ಮ ಚಿಕ್ಕಪ್ಪ ನಿಮ್ಮ ಅಣ್ಣನ ಮನೆಗೆ ಹೊರಟಿದ್ದಾರೆ. ಅಯ್ಯಯ್ಯೋ, ಬೇಡ ಅಂತ ಹೇಳ್ಬಿಡು ಅವರಿಗೆ. ಅವ್ರು ಇವ್ರ ಮನೆಗೆ ಬಂದ್ರೆ ಎಲ್ಲ ಪತ್ರಕ್ಕೂ ಸೈನ್ ಮಾಡಿಸ್ತಾನೆ. ಸರಿ ಇಲ್ಲ ಕಣ ಅವನು. ಕೊಡಿಲಿ. ಏನೋ ಬಂದಿರೋದು ನಿಮ್ಮ ಅಣ್ಣನಿಗೆ? ಆಸ್ತಿ ಆಸ್ತಿ ಸಾಯ್ತಾನಲ್ಲ. ಚಿಕ್ಕಪ್ಪ ಅವನಿಗೆ ದುಡ್ಡಿನ ಭೂತ ಹಿಡಿದಿದೆ. ರಾತ್ರಿ ಎಲ್ಲ ಅಮ್ಮನ ಜೊತೆ ಜಗಳ ಮಾಡಿದ್ದಾನೆ. ಮಧ್ಯದಲ್ಲಿ ನಾನು ಬಿಡ್ಸಕ್ಕೆ ಹೋದ್ರೆ ನೀನು ರಮೇಶ್ ಚಿಕ್ಕಪ್ಪ ಸೇರ್ಕೊಂಡು ನನಗೆ ಬಿಡಿಗಾಸು ಸಿಗಬಾರ್ದು ಅಂತ ರೋಡಲ್ಲಿ ನಿಂತ್ಕೊಂಡು ರಂಪ ರಾದಂತ ಮಾಡಿದ್ದಾನೆ. ಅದಕ್ಕೆ ಅವ್ನ ಮನೆಗೆ ಹೋಗ್ತಾ ಇರೋದು. ನೀನು ಅನ್ಸ್ಕೊಂಡು ಸುಮ್ಮನೆ ಇದೆಯಲ್ಲೋ? ನಾನು ಹೇಳ್ಬೇಕಲ್ವಾ, ಬಂದೆ ಎರಡು ಬಿಡ್ತಿದ್ದೆ. ಬರೋದಕ್ಕೆ ಹೇಳಿ ಚಿಕ್ಕಪ್ಪ, ಫೋನಲ್ಲಿ ಮಾತಾಡೋ ಡೇಂಜರು. ಏನು ಹೇಳ್ತಿದ್ದಾನೆ ಅವನು? ಅಲ್ಲಿಗೆ ಬರೋದಕ್ಕೆ ಹೇಳ್ತಿದ್ದಾನ? ನಾನು ನಿಮ್ಮ ಹತ್ರ ಮಾತಾಡಿ ನೋಡಿದರೆ ಮತ್ತೆ ಜಗಳ ಮಾಡ್ಕೋತಾನೆ. ಆಸ್ತಿಲಿ 2 ಭಾಗ ಬೇಕು ಅಂತಾನೆ ಹಠ ಮಾಡಿದ್ದಾನೆ. ನನ್ನನ್ನು ಓದಿಸ್ತಿದ್ದಾರಂತೆ, ಅವನ್ನ ಹೊಲದಲ್ಲಿ ಕೆಲ್ಸಕ್ಕೆ ಹಾಕಿದಾರಂತೆ. ಹಾಗಂತ ಅವನಿಗೆ ಯಾರೋ ತಲೆ ತುಂಬಿಸ್ತಿದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಇಬ್ಬರು ಜಗಳ, ಮೂರನೇವನಿಗೆ ಲಾಭ ಅಂತ ಹೇಳ್ತಾರಲ್ಲ, ಹಾಗಾಯಿತು. ನಾನು ಬೆಂಗಳೂರಲ್ಲಿ ಸೆಟ್ಲಾಗಿ ಬೇಕಾದನ್ನೆಲ್ಲ ಮಾಡ್ಕೊಂಡು ಇಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀನಲ್ಲ, ಅವ್ನ ಕಣ್ಣು ಕುಗ್ತಿದೆ. ಊರಲ್ಲಿರೋ ಆಸ್ತಿನ ಬಿಟ್ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದ. ಯಾರು ಕೊಟ್ಟರು ಅವನು ಮಾತ್ರ ಕೊಡಲ್ಲ. ಫೋನ್ ಕೊಡಿ ಚಿಕ್ಕಪ್ಪ. ನಿಮ್ಮ ಅಣ್ಣನಿಗೆ ಮದುವೆ ಆಗಿ ಒಂದು ಮಗು ಇದೆ. ಮಕ್ಕಳು ಮುಂದೆ ಇಂಥದ್ದೆಲ್ಲ ಮಾತಾಡಿದ್ರೆ ಮಗು ಭವಿಷ್ಯ ಏನಾಗಬೇಕು? ಚಿಕ್ಕಪ್ಪ ಹಠ ಹಿಡ್ದಿದ್ದಾರೆ ಇವತ್ತು ಹೋಗ್ತೀನಿ ಅಂತ. ಸರಿ, ನಿನ್ನ ಬಾಯಲ್ಲಿ ನಿನ್ನ ಹತ್ರ ಏನೋ ಮಾತಾಡಬೇಕು. ಸರಿ, ಬಂದೆ. ನಡೀರಿ ಚಿಕ್ಕಪ್ಪ.